ಎಲೆಕ್ಷನ್ ಟೈಮ್ನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒಂದು ಹೊಸ ಬಾಂಬ್ ಅನ್ನು ಎಸೆದಿದ್ದಾರೆ. ರಾಜ್ಯದಲ್ಲಿ ಬಿಟ್ ಕಾಯಿನ್ ಹಗರಣದಲ್ಲಿ ಪ್ರಭಾವಿಗಳಿದ್ದಾರೆ. ಅವರನ್ನು ರಕ್ಷಿಸೋಕೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನ ನಡೆದಿದೆ ಅಂತ ಒಂದು ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ. ಹಾಗಾದ್ರೆ ಏನಿದು ಬಿಟ್ ಕಾಯಿನ್ ಹಗರಣ, ಅದರ ತನಿಖೆ ಹೇಗೆ ನಡೀತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಬಿಟ್ ಕಾಯಿನ್ ಹಗರಣ ಸದ್ದು, ಹಗರಣದ ಹಿಂದೆ ಪ್ರಭಾವಿಗಳ ಕೈವಾಡ ಆರೋಪ. ಬೈ ಎಲೆಕ್ಷನ್ಗೆ ಇನ್ನು ಒಂದೇ ದಿನ ಬಾಕಿ. ಭರ್ಜರಿ ಪ್ರಚಾರ ಮಾಡಿದ ರಾಜಕೀಯ ನಾಯಕರು ಈಗ ಹೊಸ ವಾರವೊಂದನ್ನ ಶುರು ಮಾಡಿದ್ದಾರೆ. ಅದೇ ಬಿಟ್ ಕಾಯಿನ್ ದಂಧೆ. ಬಿಟ್ ಕಾಯಿನ್ ಹಗರಣದಲ್ಲಿ ಪ್ರಭಾವಿಗಳು ಇದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಸದ್ದು ಮಾಡಿದ್ದ ಡ್ರಗ್ಸ್ ದಂಧೆ ಸಂಬಂಧ ಹ್ಯಾಕರ್ ಶ್ರೀಕಿಯನ್ನ ಬಂಧಿಸಲಾಗಿತ್ತು. ಅದಾದ ಬಳಿಕ ಶ್ರೀಕಿಯಿಂದಲೇ ಬಿಟ್ ಕಾಯಿನ್ ದಂಧೆ ಬೆಳಕಿಗೆ ಬಂದಿತ್ತು. ಅದೀಗ ಸುತ್ತಿ ಬಳಸಿ ರಾಜಕೀಯ ಅಂಗಳಕ್ಕೆ ಬಂದು ನಿಂತಿದೆ. ಈ ಬಿಟ್ ಕಾಯಿನ್ ಹಗರಣದ ಹಿಂದೆ ಪ್ರಭಾವಿಗಳಿದ್ದಾರೆ ಅಂತ ಟ್ವೀಟ್ ಮಾಡಿದ ಸಿದ್ದರಾಮಯ್ಯ ತನಿಖಾಧಿಕಾರಿಯಿಂದಲೇ ಪ್ರಕರಣ ಮುಚ್ಚಿ ಹಾಕುವ ಯತ್ನ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು, ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರೂ ಬಿಡಬಾರದು ಅಂತಂದ್ರು. ನನಗೂ ಕೂಡ ಮಾಹಿತಿ ಇದೆ, ಬಿಟ್ಕಾಯಿನ್ ನಲ್ಲಿ ಪ್ರಭಾವಿಗಳು ಬಿಜೆಪಿಯವರು ಶಾಮೀಲಾಗಿದ್ದಾರೆ ಅದರಲ್ಲಿ ಅಂತ ಗೊತ್ತಾಯ್ತಾ. ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅದನ್ನು ಯಾವುದೇ ಕಾರಣಕ್ಕೆ ಮುಚ್ಚಾಕಬಾರದು. ಯಾರು ತಪ್ಪಿತಸ್ಥರಿದ್ದಾರೆ ಅದರಲ್ಲಿ ಯಾರೇ ಪ್ರಭಾವಿಗಳಿರಲಿ ಅವರನ್ನ ಬಯಲು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಅವ್ರಿಗೆ ರಕ್ಷಣೆ ಕೊಡಬಾರದು. ಮೊದಲು ಈ ಬಿಟ್ಕಾಯಿನ್ ಹಗರಣ ಏನು ಅನ್ನೋದನ್ನ ನೋಡೋಣ. ಹ್ಯಾಕರ್ ಶ್ರೀಕಿ ಅಲಿಯಾ ಶ್ರೀಕೃಷ್ಣ ಭಾಗಿಯಾಗಿರೋ ಕೇಸಿದು. 2020ರಲ್ಲಿ ಹ್ಯಾಕರ್ ಶ್ರೀಕೃಷ್ಣನನ್ನ ಬಂಧಿಸಲಾಗಿತ್ತು. ಅವನಿಂದ ಆಗ 9 ಕೋಟಿ ಮೌಲ್ಯದ ಬಿಟ್ಕಾಯಿನ್ ವಶಪಡಿಸಿಕೊಳ್ಳಲಾಗಿತ್ತು. ಈ ಸಂಗ್ರಹಣಾ ವ್ಯವಸ್ಥೆ ಪೋರ್ಟಲ್ ಹ್ಯಾಕ್ ಮಾಡಿದ್ದ ಶ್ರೀಕಿ 11 ಕೋಟಿ ಮೊತ್ತ ವರ್ಗಾಯಿಸಿಕೊಂಡಿದ್ದ. ಡಾರ್ಕ್ ವೆಬ್ ಮೂಲಕ ಡ್ರಗ್ಸ್ ತರಿಸಿ ಪೂರೈಕೆ ಮಾಡಿದ್ದ ಆರೋಪವು ಶ್ರೀಕಿ ಮೇಲಿತ್ತು. ಡ್ರಗ್ಸ್ ಕೇಸ್ನಲ್ಲಿ ಮೊದಲು ಶ್ರೀಕಿ ಬಂಧನವಾಗಿತ್ತು. ಬಳಿಕವೇ ಬಿಟ್ಕಾಯಿನ್ ಹಗರಣ ಪತ್ತೆಯಾಗಿತ್ತು. ಅದರಲ್ಲಿ ಹಲವು ಪ್ರಭಾವಿಗಳು ಇದ್ದಾರೆ ಅನ್ನೋ ಆರೋಪವಿದೆ. ಪ್ರಭಾವಿಗಳು ಇರೋದ್ರಿಂದ ಕೇಸ್ ಮುಚ್ಚಿ ಹಾಕೋ ಯತ್ನ ನಡೆದಿದೆ ಅನ್ನೋ ಆರೋಪವೂ ಇದೆ. ಇನ್ನು ಈ ಬಿಟ್ಕಾಯಿನ್ ಹಗರಣ ಸಂಬಂಧ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಸಿದ್ದರಾಮಯ್ಯ ನಡುವೆ ವಾಗ್ವಾದವೇ ನಡೆದಿದೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ತನಿಖೆ ಆಗ್ತಿದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ರೆ, ಹಾಗಾದ್ರೆ ತನಿಖೆ ಬಗ್ಗೆ ಇಷ್ಟು ದಿನ ಮುಚ್ಚಿಟ್ಟಿದ್ದು ಏಕೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅದೆಲ್ಲ ತನಿಖೆ ನಡೆದಿದೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಮುಗಿದು ಇಡಿಗೆ ಮತ್ತು ಸಿಬಿಐಗೆ ನಾವೇ ರೆಫರ್ ಮಾಡಿದ್ದೇವೆ. ತನಿಖೆ ಮುಂದುವರಿತದೆ. ಯಾರು ಕೂಡ ಅದರಲ್ಲಿ ಕೈ ಹಾಕೋದಾಗ್ಲಿ ಭಾಗವಹಿಸೋದಾಗಲಿ ಅವಕಾಶ ಇಲ್ಲ. ಯಾವ್ದಾದ್ರು ಇದ್ರೆ ಹೇಳಿ, ತನಿಖೆ ಮಾಡ್ತೀವಿ. ಹಂಗಿದ ಮೇಲೆ ಇಷ್ಟು ದಿನ ಗಂಟೆ ಏನ್ ಮಾಡ್ತಾ ಇದ್ರು? ಇಡಿಗೆ ರೆಫರ್ ಮಾಡಬೇಕಂದ್ರೆ ದೇರ್ ಇಸ್ ಸಮಥಿಂಗ್ ಅಂತ ಅಲ್ಲವಾ? ಅದರಿಂದ ಅವರು ಅಷ್ಟು ದಿನದಿಂದ ಸುಮ್ಮನೆ ಇದ್ದು ಈಗ ಇಡಿಗೆ ರೆಫರ್ ಮಾಡಿದೀವಿ ಅಂತಂದ್ರೆ ಅದು ಇಲ್ಲಿವರೆಗೆ ಕೆಲವರು ರಕ್ಷಣೆ ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ. ಇನ್ನೊಂದ್ ಕಡೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೂಡ ಬಿಟ್ಕಾಯಿನ್ ದಂಧೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಯಾರನ್ನೂ ರಕ್ಷಿಸಲ್ಲ ಅಂತ ಅರಗ ಜ್ಞಾನೇಂದ್ರ ಹೇಳಿದ್ರು. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಸಿಒಡಿ ಕಡೆಯಿಂದ ಆಗ್ತಾ ಇದೆ. ಇದರ ಇಡೀ ಮೂಲಕ್ಕೆ ಹೋಗಿ ಹುಡುಕ್ತಾ ಇದ್ದಾರೆ, ಜಾಲಾಡಿಸ್ತಾ ಇದ್ದಾರೆ. ಅದನ್ನ ಸದ್ಯದಲ್ಲೇ ಹೊರಗೆ ತರ್ತಾರೆ. ಯಾರು ಆರೋಪಿಗಳಿದ್ದಾರೆ, ಅದು ಕಾಂಗ್ರೆಸ್ ರಾಜಕಾರಣಿಗಳಿರ್ಬೋದು, ಬಿಜೆಪಿ ರಾಜಕಾರಣಿಗಳಿರ್ಬೋದು, ಯಾವುದೇ ರಾಜಕಾರಣದಲ್ಲಿ ಇಲ್ದಿದ್ದವ್ರು ಇರ್ಬೋದು, ಅವರನ್ನ ಕಾನೂನಿನ ಸೂತ್ರದಡಿ ತರ್ತಾರೆ, ಅವರಿಗೆ ಶಿಕ್ಷೆ ಆಗುತ್ತೆ. ಇನ್ನೊಂದ್ ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಬಿಟ್ಕಾಯಿನ್ ದಂಧೆ ಹೊರಬಂದ್ರೆ ಸರ್ಕಾರಕ್ಕೆ ಕಂಟಕ ಇದೆ. ಪ್ರಭಾವಿಗಳು ಅಂದ್ರೆ ಆಡಳಿತ ಪಕ್ಷದವರೇ ಇರ್ತಾರೆ. ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂದ್ರು. ಅಕ್ರಮದಲ್ಲಿ ರಾಜ್ಯದ 2 ಪ್ರಭಾವಿ ನಾಯಕರು ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ಈ ಬಿಟ್ಕಾಯಿನ್ ಅಕ್ರಮ ಪತ್ತೆ ಆಗಿದರೆ ಬೊಮ್ಮಾಯಿ ಸರ್ಕಾರಕ್ಕೆ ಕಂಟಕ ಇರ್ಬೋದೇನೋ ನನಗಂತೂ ಇದು ಡೌಟ್ ಇದೆ. ಇದ್ರ ಬಗ್ಗೆ ತನಿಖೆ ಆದರೆ ಇದೆಲ್ಲ ಕೂಡ ಆಚೆ ಬರುತ್ತೆ. ಬಿಟ್ಕಾಯಿನ್ ತನಿಖೆಯಲ್ಲೂ ಗೊಂದಲ. ಒಂದ್ ಕಡೆ ಬಿಟ್ಕಾಯಿನ್ ಹಗರಣ ತನಿಖೆ ನಡೀತಿದೆ ಅಂತ ಸಿಎಂ ಹಾಗೂ ಗೃಹ ಸಚಿವರು ಹೇಳಿದ್ರು. ಆದ್ರೆ ಯಾವ ತನಿಖೆ ನಡೀತಿದೆ ಅಂತ ಸರ್ಕಾರದಲ್ಲೇ ಗೊಂದಲ ಇದೆ. ಯಾಕಂದ್ರೆ ಸಿಎಂ ಹಾಗೂ ಗೃಹ ಸಚಿವರು ಕೊಟ್ಟ ಹೇಳಿಕೆ ನೋಡಿ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಮುಗಿದು ಇಡಿಗೆ ಮತ್ತು ಸಿಬಿಐಗೆ ನಾವೇ ರೆಫರ್ ಮಾಡಿದ್ದೇವೆ. ತನಿಖೆ ಮುಂದುವರಿತದೆ. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಸಿಒಡಿ ಕಡೆಯಿಂದ ಆಗ್ತಾ ಇದೆ. ನಮ್ಮ ಪೊಲೀಸರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದರ ಇಡೀ ಮೂಲಕ್ಕೆ ಹೋಗಿ ಹುಡುಕ್ತಾ ಇದ್ದಾರೆ, ಜಾಲಾಡಿಸ್ತಾ ಇದ್ದಾರೆ.
ಒಟ್ಟಲ್ಲಿ ಬೈ ಎಲೆಕ್ಷನ್ಗೆ ಇನ್ನೊಂದೇ ದಿನ ಬಾಕಿ ಇರುವಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಟ್ಕಾಯಿನ್ ಅಸ್ತ್ರ ಪ್ರಯೋಗಿಸಿದ್ದಾರೆ. ಈ ಹಗರಣ ತನಿಖೆ ಪ್ರಗತಿ ಹೇಗೆ ನಡೆಯುತ್ತೆ, ಯಾರೆಲ್ಲ ಪ್ರಭಾವಿಗಳ ಹೆಸರು ಬರುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಂದಗಿ ಹಾನಗಲ್ನಲ್ಲಿ ಬಿಜೆಪಿ ಹಣ ಹಂಚಿಕೆ